ಇವತ್ತು ನಾನು ಡಿಫ್ರೆಂಟಾಗಿ ಆಮ್ಲೆಟ್ ಮಾಡ್ತಾ ಇದ್ದೇನೆ. ನೋಡಿ ಸಾಫ್ಟಾಗಿ ಬಂದಿದೆ. ಹಾಯ್ ಗೈಸ್, ಸೊ ನಾನು ನಿನ್ನೆ ಆದ್ಮೇಲೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅಲ್ಲಿ, ಅಂದರೆ ಕರೆಂಟ್ ಹೋಯಿತು. ಸೊ ಆಮೇಲೆ ಇವಾಗ ನಾನು ಅಮ್ಮನ ಮನೇಲಿ ಇದ್ದೇನೆ. ವಿಡಿಯೋ ಮಾಡ್ತಿದ್ದಾರೆ. ಸೊ ಟೀ ಕೂಡ ಮಾಡಿದೆ, ಆಯ್ತು. ಇವತ್ತು ಸಹ ಮಳೆ ಜೋರು, ಮೋಡ ಉಂಟು, ನೋಡ್ಬೇಕು. ನೋಡಿ ಹಲಸಿನಕಾಯಿದ ಹಪ್ಪಳ ಕಾಯಿಸ್ತಾ ಇದ್ದೇನೆ ನಾನು. ಒಳ್ಳೆ ಆಗ್ತದೆ, ಟೀ ಟೈಮಿಗೆ ಸ್ನ್ಯಾಕ್ಸ್ ಥರ ತಿನ್ಬೋದು ನಾವು, ಸೂಪರ್ ಆಗ್ತದೆ. ಕಟ್ ಮಾಡ್ತಾ ಇದ್ದೇವೆ ನೋಡಿ. ಜಾಸ್ತಿ ಹಣ್ಣಾಗ್ಲಿಲ್ಲ, ಸ್ವಲ್ಪ ಲೈಟಲ್ಲಿ ಹಣ್ಣಾಗಿದೆ. ಜಾಸ್ತಿ ಹಣ್ಣಾಗಿದ್ರೆ ಸಹ ತಿನ್ಲಿಕ್ಕೆ ಆಗುದಿಲ್ಲ, ಸೊ ಹಾಗೆ. ಸೊ ತಮ್ಮನದಿಂದ ಬಂದು ಇವಾಗ ನಾವು ಕಬಾಬ್ ಫ್ರೈ ಮಾಡ್ತಾ ಇದ್ದೇವೆ. ಕರೆಂಟ್ ಕೂಡ ಗಡಿ ಗಡಿ ಹೋಗ್ತಾ ಉಂಟು. ಹಾಗೆ ಮನೆಗೆ ಬಂದೆ, ಇವಾಗಲ್ಲ ಆವಾಗನೇ ಬಂದಿದ್ದೇವೆ ನಾವು. ಬಟ್ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಮೇಲೆ, ಅಂದ್ರೆ ಜೋರ್ ಮಳೆ, ಫುಲ್ ಚಂಡಿ, ಆಮೇಲೆ ಇದು ಗಾಳಿ ಎಲ್ಲ ಬರ್ತಿತ್ತು. ಸೊ ಹಾಗೆ. ಹಾಯ್ ಗೈಸ್, ಸೊ ನಾನು ನಿನ್ನೆ ಆದ್ಮೇಲೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ, ಅಂದ್ರೆ ಕರೆಂಟ್ ಹೋಯಿತು. ಸೊ ಆಮೇಲೆ ಇವಾಗ ನಾನು ಅಮ್ಮನ ಮನೇಲಿ ಇದ್ದೇನೆ. ವಿಡಿಯೋ ಮಾಡ್ತಿದ್ದಾರೆ. ಸೊ ಟೀ ಕೂಡ ಮಾಡಿದೆ, ಆಯ್ತು. ಇವತ್ತು ಸಹ ಮಳೆ ಜೋರು, ಜೋರು ಮಳೆ ಇವತ್ತು. ಅಜ್ಜಿ ಇಲ್ಲಿದ್ದಾರೆ ನೋಡಿ. ಜೋರು ಮಳೆ, ಮಳೆ ಬಂದು ಹೋಯ್ತು. ಈಗ ಮೋಡ ಉಂಟು, ನೋಡ್ಬೇಕು. ಗಾಳಿ ಮಳೆ. ಜೋರು ಮಳೆ ಬರ್ತಾ ಉಂಟು, ಫುಲ್ ಕತ್ತಲೆ ಆಗಿದೆ. ಔಟ್ ಅವಸ್ಥೆ ಆದದ್ದು ನೋಡಿ ಅಂತ, ಎಲ್ಲ ಈಚೆ ನೀರು ಬಂದಿದೆ. ಆ ದಿವಸ ಎಷ್ಟು ಒದ್ದೆ ಆಗಿದೆ ಮಳೆ. ಇವತ್ತು ಸ್ಕೂಲಿಗೆ ಸಹ ರಜೆ. ಸೊ ರಜೆ ಕೊಟ್ಟದ್ದು ಸಹ ಒಳ್ಳೆಯದಾಯಿತು. ನಾವು ಸ್ಕೂಲಿಗೆ ಹೋಗುವಾಗ ತುಂಬ ರಜೆ ಸಿಕ್ತಿತ್ತು, ಅಂದರೆ ಆವಾಗ ಜಾಸ್ತಿ ಮಳೆ ಅಲ್ಲ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಮುಂಚೆ ಅಷ್ಟು ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಇವಾಗ ಇದು ಜಾಸ್ತಿನೇ ನಮಗೆ. ಬಟ್ ಆವಾಗ ಇದಕ್ಕಿಂತ ಜಾಸ್ತಿ ಡಬಲ್ ಇರ್ತಿತ್ತು ಮಳೆ. ಸೊ ಇವಾಗ ಕ್ಯಾಬೇಜ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಅಮ್ಮ ರೆಡಿ ಮಾಡ್ತಿದ್ದಾರೆ ಹಾಕಲಿಕ್ಕೆ. ಸೊ ಇಲ್ಲಿ ಹಪ್ಪಳ ಮಾಡಿದ್ದೇವೆ. ಸೊ ಹಲಸಿನ ಹಣ್ಣಿದು, ಸೊ ಅದನ್ನು ಇವಾಗ ಫ್ರೈ ಮಾಡಬೇಕು. ಸೊ ಇಲ್ಲಿ ಗುಜ್ಜೆ ಕಟ್ ಮಾಡ್ತಾ ಇದ್ದೇವೆ ನೋಡಿ. ಜಾಸ್ತಿ ಹಣ್ಣಾಗ್ಲಿಲ್ಲ, ಸ್ವಲ್ಪ ಲೈಟಲ್ಲಿ ಹಣ್ಣಾಗಿದೆ. ಜಾಸ್ತಿ ಹಣ್ಣಾಗಿದ್ರೆ ಸಹ ತಿನ್ಲಿಕ್ಕೆ ಆಗುದಿಲ್ಲ, ಸೊ ಹಾಗೆ. ಒಳ್ಳೆದುಂಟು ಗುಜ್ಜೆ, ಬೀಜ ಒಳ್ಳೆದುಂಟು ನೋಡಿ. ಈ ಥರ ಇದ್ರೆ ಒಳಗಿಂದ ಅದು ಸಾಫ್ಟ್ ಇರ್ತದೆ, ತಿನ್ನಲಿಕ್ಕೆ ಖುಷಿ ಆಗ್ತದೆ. ಆಮೇಲೆ ಇದು ಅದರದ್ದು ಕಲ್ ಸಂಜೆ, ಏನು ಕಲ್ ಸಂಜೆ, ಗೂಂಜಿ. ಕನ್ನಡದಲ್ಲಿ ಗೊತ್ತಿಲ್ಲ, ತುಳು ಭಾಷೆಯಲ್ಲಿ, ನಮ್ಮದು ಮ್ಯಾಂಗ್ಳೂರಲ್ಲಿ ಇದನ್ನು ಗೂಂಜಿ ಅಂತ ಹೇಳೋದು. ಸೊ ಒಳ್ಳೇದಾಗ್ತದೆ ಇದು, ಅಂದರೆ ಉಪ್ಪು ನೀರಿಗೆ ಹಾಕಿಡಬೇಕು, ಮತ್ತೆ ಅದು ಚಟ್ನಿ ಮಾಡಬೇಕು, ಸೂಪರ್ ಆಗ್ತದೆ. ನೋಡಿ ಮೇಡಮ್ ಇಲ್ಲಿ ಕ್ಯಾಬೇಜ್ ಮಾಡ್ತಿದ್ದಾರೆ, ಉಪ್ಪುಕರಿ, ಹುಣಸೆ ನೀರು, ಹಲಸಿನ ಹಪ್ಪಳ ಫ್ರೈ ಮಾಡುವ.
ಅಪ್ಪು ಬಂಗ್ಯಾರ. ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು, ಆಮೇಲೆ ಹಾಕಿದ್ರೆ ಆಯ್ತು. ಸೊ ಈ ಕಡೆಯಿಂದ ಕ್ಯಾಬೇಜ್ ಆಗ್ತಾ ಉಂಟು ಕುಕ್ಕರಿ. ನೀರು ಸಾಕಾ? ನೀರು ಸಾಕು. ನೀರು ಬೇಕು. ಮತ್ತೆ ಉಪ್ಪು ಹಾಕಿದ್ದ? ಉಪ್ಪು ಹಾಕ್ಬೇಕು. ನಾನೆಂತ ಮಾಡಿ ಗೊತ್ತುಂಟಾ, ಎಲ್ಲ ಐಟಮ್ ಅನ್ನು ಉಂಟಲ್ಲ ತೆಗೆದಿಡುದು ಫಸ್ಟಿಗೆ. ಇದೆಲ್ಲ ನನಗೆ ಬರಲ್ಲ, ಉಪ್ಪು ಹಾಕಲಿಕ್ಕೆ ನನಗೆ ಬರಲ್ಲ. ಒಂದೊಂದು ಐಟಮ್ ಮಿಸ್ ಆಗ್ತದೆ, ಎಲ್ಲರೂ ಫಸ್ಟ್ ತೆಗೆದಿಡುದು, ಆಮೇಲೆ ಸ್ಟಾರ್ಟ್ ಮಾಡುದು ಮಾಡ್ಲಿಕ್ಕೆ. ಅದಕ್ಕೆ ಮುಂಚೆ ಸಾಕು. ಮೆಣಸು ಖಾರ ಆಗ್ತಾ ಉಂಟಲ್ಲ. ಸೊ ಇಲ್ಲಿ ಹಲಸಿನ ಹಪ್ಪಳವನ್ನು ಫ್ರೈ ಮಾಡ್ತಾ ಇದ್ದೇನೆ ನಾನು. ಎಲ್ಲ ಹಪ್ಪಳವನ್ನು ಕಾಯಿಸಿ ಆಯಿತು, ರೆಡಿ ಆಯಿತು ಎಲ್ಲ. ಹಲಸಿನನ್ನಿದು ಹಪ್ಪಳ ಅಂದರೆ ಈ ಸಲ ಹಾಕಲಿಲ್ಲ, ಅಂದರೆ ಫಂಕ್ಷನ್ ಎಲ್ಲ ಇತ್ತಲ್ಲ, ಸೊ ಟೈಮ್ ಸಹ ಸಿಗಲಿಲ್ಲ. ಆಮೇಲೆ ಹಲಸಿನನ್ನು ಸಹ ಅಷ್ಟು ಆಗಲಿಲ್ಲ. ಸೊ ಹಾಗೆ ಇದು ಲಾಸ್ಟ್ ಇಯರ್ ಇದು. ಸೊ ಏನಾಗೋದಿಲ್ಲ, ಅಷ್ಟು ಒಳ್ಳೆಯದು, ಅಂದರೆ ಕರೆಕ್ಟಾಗಿ ನಾವು ಮುಚ್ಚಿಟ್ರೆ ಏನಾಗೋದಿಲ್ಲ. ನಾವು ಅಂದರೆ ತಾಮ್ರದ ಪಾತ್ರೆಯಲ್ಲಿ ಇಡೋದು. ತಾಮ್ರದ ಪಾತ್ರೆಯಲ್ಲಿ ಇಟ್ಟು ಆಮೇಲೆ ಅದಕ್ಕೆ ಬಟ್ಟೆ ಎಲ್ಲ ಕಟ್ಟಿ ಆಮೇಲೆ ಕರೆಕ್ಟ್ ಅದಕ್ಕೆ ಮುಚ್ಚಿಟ್ರೆ ಏನಾಗೋದಿಲ್ಲ. ಸೊ ಹಾಗೆ ಇಟ್ಟದ್ದು. ಬಟ್ ಸ್ವಲ್ಪ ಆಯಿಲ್ ಜಾಸ್ತಿ ಇದಕ್ಕೆ ಕಾಯಿಸುವಾಗ, ಸೊ ಹಾಗೆ ಒಳ್ಳೆದಾಗ್ತದೆ ಟೇಸ್ಟ್. ಇನ್ನು ಇವಾಗ ಕಾಫಿ ಮಾಡಬೇಕು. ಮಳೆ ಸಹ ಇವತ್ತು ಫುಲ್ ಡೇ ಮಳೆನೇ ಅಲ್ವಾ, ಸೊ ಇವಾಗ ಕಾಫಿ ಮಾಡಬೇಕು. ಕಾಫಿಗೆ ಒಳ್ಳೆದಾಗ್ತದೆ ಈಗ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಈ ವ್ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅಂದರೆ ನೈಟ್ ಮತ್ತೆ ಕರೆಂಟ್ ಇರಲಿಲ್ಲ, ಸೊ ಹಾಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ಕೂಡ ಹಾಗೆಯೇ ಮಳೆ ಬರ್ತಾ ಉಂಟು, ಅಂದರೆ ಮೋಡ ಆಗಿದೆ. ಸೊ ಗೈಸ್ ಇವಾಗ ಆಫ್ಟರ್ನೂನ್ ಆಗಿದೆ, ಸ್ವಲ್ಪ ಮಳೆ ಸ್ಟಾಪ್ ಆಗಿದೆ. ಸೊ ಡ್ರೆಸ್ ಎಲ್ಲ ವಾಶ್ ಮಾಡಿ ಹಾಕಿ ಆಯಿತು. ಅಮ್ಮ ಹೊರಗಿದ್ದಾರಲ್ಲಿ ಬೀದಿ ಕಾಡ್ತಿದ್ದಾರೆ. ಸೊ ತಂಗಿಗೆ ಎಕ್ಸಾಮ್, ಇನ್ನು ಒಂದು ಎಕ್ಸಾಮು ಉಳಿದಿದೆ, ಪೆಂಡಿಂಗ್ ಉಂಟು ಇನ್ನು ಒಂದು ಎಕ್ಸಾಮ್. ಸೊ ಅವಳಿಗೆ ಥರ್ಸ್ಡೇ ಇನ್ನು ಎಕ್ಸಾಮ್. ಸೊ ಹಾಗೆ ಇನ್ನು ಫೋರ್ ಡೇಸ್ ಉಂಟು ಅವಳಿಗೆ ಎಕ್ಸಾಮ್. ಸೊ ಅದಕ್ಕೆ ಇವಾಗ ಊಟಕ್ಕೆ ಅಮ್ಮ ಆಮ್ಲೆಟ್ ಮಾಡಲಿಕ್ಕೆ ಹೇಳಿದರು. ಈಗ ಆಮ್ಲೆಟ್ ಮಾಡುವ.
ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡುವ. ಈರುಳ್ಳಿ ಎಲ್ಲ ಕಟ್ ಮಾಡುವ. ಸೊ ಈರುಳ್ಳಿ ಮತ್ತು ಮೆಣಸು ತಗೊಂಡಿದೆ. ಸೊ ನಾವು ಅಂದರೆ ಖಾರ ಕಮ್ಮಿ ತಿನ್ನೋದಲ್ಲ, ಸೊ ಅದಕ್ಕೆ 2 ಮೆಣಸು ತಗೊಂಡದ್ದು. ಸೊ ಕಟ್ ಮಾಡುವ ಈಗ. ಬಿಸಿ ಆಗಿಟ್ಟಿದ್ದಾನೆ ಆ್ಯಂಡ್ ಇದು ಆಗಿದೆ. ಇದರಲ್ಲಿ ಮಾಡುವ ಅಂತ ಅಂದರೆ ಒಗ್ಗರಣೆ ಹಾಕೋದು ಪಾತ್ರೆ ಉಂಟಲ್ಲ, ಸೊ ಅದರಲ್ಲಿ ಬಿಸಿ ಆಗಬೇಕು. ಸೊ ಬಿಸಿ ಆಗಿದೆ ಆಮೇಲೆ ಇದಕ್ಕೆ ಹಾಕುವ. ಈಗ ಹಾಕ್ತೇವೆ ನೋಡುವ ಟೇಸ್ಟ್ ಆಯಿತು. ಅಂದರೆ ಇದು ಚಿಕ್ಕದಾಯಿತು ಸ್ವಲ್ಪ, ಹಾಗೆ ನಡೀತಾ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಓಕೆ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕೆಳಗಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ನಾನು ಹೊಸ ವೀಡಿಯೋಸಿದು ನೋಟಿಫಿಕೇಷನ್ ಎಲ್ಲ ನಿಮಗೆ ಬರ್ತದೆ. ಸೊ ಬೆಲ್ ಐಕನನ್ನು ಕ್ಲಿಕ್ ಮಾಡೋದಿದ್ರೆ ನಿಮಗೆ ಗೊತ್ತಾಗಲ್ಲ, ನಂದು ಹೊಸ ವೀಡಿಯೋಸಿದು ನೋಟಿಫಿಕೇಷನ್ ಬರೋದಿಲ್ಲ. ಸೊ ಪ್ಲೀಸ್ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹೊಸ ವೀಡಿಯೋಸಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ. ಓಕೆ, ಬಾಯ್ ಬಾಯ್.